ಸಾರ್ವಜನಿಕರ ಗಮನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀನಾರಾಯಣ. ನಾವಿವತ್ತು ಮಾತಾಡ್ತಾ ಇರೋವಂಥದ್ದು ಶ್ರೀಮಂತರಾಗೋದು ಹೆಂಗೆ ಅನ್ನೋದ್ರ ಬಗ್ಗೆ. ನೀವು ಎಲ್ಲರಿಗೂ ಶ್ರೀಮಂತರಾಗಬೇಕು ಅಂತ ಆಸೆ ಇದ್ದೇ ಇರ್ತದೆ ಕಣ್ರಿ. ಯಾರಿಗೂ ತಾನೇ ಶ್ರೀಮಂತಿಕೆ ಕಂಡ್ರೆ ಆಸೆ ಇಲ್ಲ ಹೇಳಿ? ಒಬ್ಬ ಅಂತೂ ಎಲ್ಲ ಗ್ಯಾಂಗಲ್ಲೂ ಎಲ್ಲ ಫ್ಯಾಮಿಲಿಲೂ ಇದೇ ಇರ್ತಾನೆ. ನಾನೇನಾದರೂ 20 ವರ್ಷದಿಂದ ಇದ್ಬಿಟ್ಟಿದ್ದಿದ್ರೆ ಆ ಶೇರ್ ಪರ್ಚೇಸ್ ಮಾಡಿಬಿಡ್ತಾ ಇದ್ದೆ, ಆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾ ಇದ್ದೆ, ಇಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗಿಬಿಡ್ತಾ ಇದ್ದೆ ಅಂತ ಎಲ್ಲ ಸುಳ್ಳು ಹೇಳ್ತಾನೇ ಇರ್ತಾನೆ. ಅದಲ್ಲದೆ ನಮ್ಮ ಅಪ್ಪ ಅಮ್ಮ ಆ ಟೈಮಲ್ಲಿ ಲ್ಯಾಂಡ್ ಪ್ರೈಸಸ್ಸು 100 ರೂಪಾಯಿ 200 ರೂಪಾಯಿಗೆಲ್ಲ ಸಿಗೋದು. ತಗೊಬಿಡ್ಬೇಕಾಗಿತ್ತು. ಅಯ್ಯೋ, ಇನ್ಫೋಸಿಸ್ ಕಂಪನಿ ಶೇರು 20-30 ರೂಪಾಯಿಗೆಲ್ಲ ಸಿಗೋದು. ತಗೊಬಿಟ್ಟಿದ್ದಿದ್ರೆ ಇವತ್ತು ಡ್ಯೂಪ್ಲೆಕ್ಸ್ ಮನೇಲಿ ಇರ್ತಾ ಇದ್ವಿ, ಕೋಟ್ಯಾಂತರ ರೂಪಾಯಿ ಇರೋದು, ಬೆನ್ಸ್ ಕಾರ್ ಮನೆ ಮುಂದೆ ನಿಂತಿರೋದು ಅಂತ ಎಲ್ಲ ಕತೆ ಕಟ್ತಾರೆ. ಇದು ಸತ್ಯನಾ ಇಲ್ವಾ ಅಂತ ಹುಡುಕೊಂಡು ನಾವು ಹೊರಟ್ವಿ, ನಮ್ಮ ರಿಸರ್ಚ್ ಶುರು ಮಾಡಿದ್ವಿ. ಯಾವ್ಯಾವ ಕಂಪನಿ ಶೇರ್ಸನ್ನು ನೀವು 1999 25 ವರ್ಷಗಳಿಂದ ತಗೊಂಡಿದ್ದಿದ್ರೆ ನೀವು ಕೋಟ್ಯಾಧಿಪತಿ ಆಗಿರ್ತಾ ಇದ್ರಿ, ಅಥವಾ ಅಟ್ಲೀಸ್ಟ್ 50 ಲಕ್ಷ ಆದರೂ ಇರ್ತಾ ಇತ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇ ಶೇರು ಬಜಾಜ್ ಫೈನಾನ್ಸ್. ನಮ್ಮ ಜನ ಯಾವುದರಿಂದ ಬೇಕಾದರೂ ತಪ್ಪಿಸ್ಕೊತಾರೆ, ಸಾಲದಿಂದ ಮಾತ್ರ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. 1999 2002 ಶೇರ್ ಪ್ರೈಸು ತುಂಬ ಕಮ್ಮಿ ಇತ್ತು. ನೀವೇನಾದರೂ ಬರೀ 1 ಲಕ್ಷ ಏನಾದರೂ ಇನ್ವೆಸ್ಟ್ ಮಾಡಿದ್ದಿದ್ರೆ ನೀವು 14,68,00,000 ರೂಪಾಯಿ ಇವತ್ತು ನಿಮ್ಮ ಹತ್ರ ಇರೋದು. ನೆಕ್ಸ್ಟು ಇನ್ಫೋಸಿಸ್ ಕಂಪನಿ. ಇದ್ರ ಲೆಜೆಂಡ್ ಕೇಳಿಸ್ಕೊತಾನೇ ಇರ್ತೀವಿ ನಾವು ಯಾವಾಗಲೂ. ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ 1,33,00,000 ರೂಪಾಯಿ ನಿಮ್ಮ ಕೈಯಲ್ಲಿ ಇರೋದು ಇವಾಗ. ರಿಲಯನ್ಸು, ನಮಗೆ ಜಿಯೋ ಫ್ರೀ ಕೊಟ್ರಲ್ಲ ಇಂಟರ್ನೆಟ್ಟು, ಅಂಥ ಪುಣ್ಯಾತ್ಮರು. ಏನಾದರೂ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಆವಾಗ ನೀವು ಇವಾಗ 250 ಕೋಟಿಗೆ ಓನರು. 51,88,000 ರೂಪಾಯಿ ನಿಮ್ಮ ಹತ್ರ ಇವಾಗ ಇರೋವಂಥದ್ದು ಇರ್ತಾಯಿತ್ತು. ನೆಕ್ಸ್ಟು ಸಿಪ್ಲಾ. ನಮ್ಮ ಜನ ಆರೋಗ್ಯ ಹಾಳು ಮಾಡ್ಕೊತಾನೇ ಇರ್ತಾರೆ, ಹಾಸ್ಪಿಟಲ್ಗೆ ಹೋಯ್ತಾನೇ ಇರ್ತಾರೆ, ಮಾತ್ರೆ ನುಂಗ್ತಾನೇ ಇರ್ತಾರೆ. ಅದಕ್ಕೆ ಫಾರ್ಮಸಿ ಕಂಪನಿ ತುಂಬ ಬೆಳೆದಿದೆ. ಸಿಪ್ಲಾ ಕಂಪನಿಲಿ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವಾಗ ನಿಮ್ಮ ಹತ್ರ 57,47,000 ರೂಪಾಯಿ ಜೇಬಲ್ಲಿರೋದು. ನೆಕ್ಸ್ಟು ನಾವೆಷ್ಟೆಲ್ಲ ಟ್ರಿಪ್ ಹೊಡಿತಾ ಇದ್ದೀವಿ ಈ ಟೈಮಲ್ಲಿ, ಎಷ್ಟೊಂದು ಕಾರ್ ತಗೋತಾ ಇದ್ದೀವಿ, ಟ್ರಾಫಿಕ್ ಪ್ರಾಬ್ಲಮ್ ಇದೆ. ಇದಕ್ಕೆಲ್ಲ ಕಾರಣ ನಾವು 1990s ಆದಮೇಲೆ ಸಾವಿರಾರು ಲಕ್ಷಾಂತರ ಕಾರ್ಗಳು ರೋಡಿಗೆ ಇಳಿದಿವೆ. ಆದ್ದರಿಂದ MRF ಕಂಪನಿಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವಾಗ ನಿಮ್ಮ ಹತ್ರ 77,88,000 ರೂಪಾಯಿ ಇರ್ತಾಯಿತ್ತು. ನೆಕ್ಸ್ಟು ನಮ್ಮ ಫೇವ್ರೆಟ್ಟು SBI. ನಮ್ಮ ಜನಗಳ PF ಕಾಸು, ರಿಟೈರ್ಮೆಂಟ್ ಕಾಸು, ಸೇವಿಂಗ್ಸ್ ಕಾಸು, ಮಕ್ಕಳು ಫೀಸ್ ಕಾಸು ಎಲ್ಲ ಎಲ್ಲಿದೆ? ನಮ್ಮ SB ಅಕೌಂಟಲ್ಲಿದೆ, ಅಥವಾ ಫಿಕ್ಸೆಡ್ ಡೆಪಾಸಿಟಲ್ಲಿದೆ. ಅದಕ್ಕೆ ಈ ಕಂಪನಿ ತುಂಬ ಬೆಳೆದಿದೆ, ಗೌರ್ಮೆಂಟ್ ಕಂಪನಿ. ನೀವೇನಾದರೂ 1 ಲಕ್ಷ ಮಾತ್ರ ಇನ್ವೆಸ್ಟ್ ಮಾಡಿದ್ದಿದ್ರೆ 41,80,000 ರೂಪಾಯಿಗೆ ನೀವು ಓನರ್ ಆಗಿರ್ತಾ ಇದ್ರಿ. ಒಂದು ಮನೆ ಕಟ್ಟಿಸ್ಬೋದಾಗಿತ್ತು, ಹೋಮ್ ಲೋನ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ನೆಕ್ಸ್ಟು ITC ಕಂಪನಿ. ಇದನ್ನು ಇಂಡಿಯನ್ ಟೊಬ್ಯಾಕೋ ಕಂಪನಿ ಅಂತೀವಿ ನಾವು, ಅಥವಾ ಇಂಡಿಯನ್ ಟೊಬ್ಯಾಕೋ ಕಾರ್ಪೊರೇಷನ್ ಅಂತೀವಿ. ಈ ಕಂಪನಿ ಫಸ್ಟು ಸಿಗರೇಟ್ ಮಾಡ್ತಾ ಇತ್ತು, ಇವಾಗ ಸಿಕ್ಕಿರೋ ಐಟಮ್ಗಳನ್ನೆಲ್ಲ ಮಾಡ್ತಾಯಿದೆ. ಚಾಕ್ಲೇಟಿಂದ ಹಿಡಿದು ಊಟದ ತನಕ ಎಲ್ಲ ಐಟಮ್ಸ್ನು ಇವರೇ ರೆಡಿಮೇಡ್ ಪ್ರಾಡಕ್ಟ್ಸ್ ಆಗಿ ತಗೊಂಡು ಬಂದು ನಿಮ್ಮ ಮನೆಗೆ ತಲುಪಿಸೋರು. ನೀವು ಇವರು ಆ ಪ್ರಾಡಕ್ಟ್ಸನ್ನೇನಾದರೂ ಈಸ್ಕೊಳ್ಳದೇ ಇದ್ದಿದ್ರೆ ನೀವು ಒಂದು ಅಗ್ರಿಕಲ್ಚರಲ್ಲಿ ಲ್ಯಾಂಡ್ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು, ತಗೊಂಡಿರ್ಬೋದಾಗಿತ್ತು, ಹೊಲನೋ ಗದ್ದೆನೋ ಮಾಡಿಸಿರ್ಬೋದಾಗಿತ್ತು. ಶೇರ್ ಮಾರ್ಕೆಟಲ್ಲಿ ಇವ್ರ ಶೇರ್ಸನ್ನು ನೀವು 1 ಲಕ್ಷ ರೂಪಾಯಿ ಅಷ್ಟು ಈಸ್ಕೊಂಡಿದ್ದಿದ್ರೆ ಇವಾಗ ನೀವು 29 ಲಕ್ಷದ ಓನರ್. ನೆಕ್ಸ್ಟು ಹಿಂದೂಸ್ತಾನ್ ಯೂನಿಲಿವರ್. ಇವ್ರ ಕಂಪನಿಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು 14,98,000 ರೂಪಾಯಿಗೆ ಓನರ್ ಆಗಿರ್ತಾ ಇದ್ರಿ. ಒಂದು ಗಾಡಿ ಬಂದು ಮನೆ ಮುಂದೆ ನಿಂತಿರೋದು. ಏನಕ್ಕಿಷ್ಟೆಲ್ಲ ಹೇಳ್ತಾ ಇದ್ದೀವಿ? ಈ ಕಂಪನಿಗಳು ಒಂದು 10-12 ಕಂಪನಿಗಳಷ್ಟೇ. ಇದಕ್ಕಿಂತ ಹಿಂದೆ ಎಷ್ಟೊಂದು ಕಂಪನಿಗಳು 20-30 ವರ್ಷದಿಂದ ಬಿದ್ದೋಗಿ ಸತ್ತೋಗಿ ಹಾಳಾಗಿ ನಮ್ಮ ಜನನ್ನು ಹಾಳು ಮಾಡಿಬಿಟ್ಟಿವೆ ಶೇರ್ ಮಾರ್ಕೆಟಲ್ಲಿ. ಆದರೆ ಇವುಗಳು ಮಾತ್ರ ಮುಂದಕ್ಕೆ ಬಂದಿವೆ. ಅದಕ್ಕೆ ಯಾವತ್ತೇ ಆಗಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನೋಡ್ಕೊಂಡು ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡಿ, ಕ್ಯಾಶ್ ಫ್ಲೋ ಇದೆಯಾ ಇಲ್ವಾ, ಪ್ರಾಫಿಟ್ ಮಾಡ್ತಾವ್ರಾ ಇಲ್ವಾ,
ಸಾಲ ಏನಾದರೂ ಜಾಸ್ತಿ ಮಾಡಿಬಿಟ್ಟವ್ರ, ನಿಜವಾಗ್ಲೂ ಸೇಲ್ಸ್ ಇಷ್ಟೊಂದು ಇದೆಯಾ, ಅಥವಾ ಸುಮ್ಮನೆ ಡೂಪ್ಲಿಕೇಟ್ ಸೇಲ್ಸನ್ನ ಕ್ರಿಯೇಟ್ ಮಾಡಿ ನಮಗೆ ಮೋಸ ಮಾಡ್ತಾವ್ರ, ಪಂಪ್ ಆ್ಯಂಡ್ ಡಂಪ್ ಏನಾದರೂ ಮಾಡ್ತಾವ್ರ ಅಂತ ನೋಡ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಹಾಗೆಯೇ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ನೀವು ಚೆಕ್ ಮಾಡಬೇಕಾಗಿರೋದು ಈ ಕಂಪನಿ ಹೊಸ ಕಂಪನಿನ ಅಥವಾ ತಲೆಮಾರುಗಳಿಂದ ಈ ಕಂಪನಿ ಇದೆಯಾ ಅಂತ. ಫಾರ್ ಎಕ್ಸಾಂಪಲ್ ಟಾಟಾ ಗ್ರೂಪ್ಸು ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಇದೆ. ಈ ಕಂಪನಿ ಬಿದ್ದೋಗಿರೋದನ್ನು ನಾನು ಯಾವತ್ತೂ ನೋಡಿಲ್ಲ. ಒಂದು 15 ಸೆಕ್ಟರಲ್ಲಿ ಇವ್ರ ಬಿಸ್ನೆಸ್ಗಳಿವೆ. ಒಂದು ಸೆಕ್ಟರಲ್ಲಿ ಬಿದ್ದರೆ ಇನ್ನೊಂದು ಸೆಕ್ಟರಲ್ಲಿ ಎದ್ದೇಳ್ತಾರೆ. ರಿಲಯನ್ಸು ಹಾಗೆ, ಒಂದು ಸೆಕ್ಟರಲ್ಲಿ ಅವ್ರೇನಿಲ್ಲ 30 ಸೆಕ್ಟರಲ್ಲಿದ್ದಾರೆ. ಒಂದು ಸೆಕ್ಟರಲ್ಲಿ ಬಿದ್ದರೆ ಸಾಕು, ಇನ್ನೊಂದು ಸೆಕ್ಟರಲ್ಲಿ ಟಾಪಿಗೆ ಬಂದುಬಿಡ್ತಾರೆ. ಅಲ್ಲಿಗೆ ಮಟ್ಟ ಆಗಿಬಿಡುತ್ತೆ. ನಿಮ್ಮ ಕಾಸು ಕರೆಕ್ಟಾಗಿ ಸೇಫಾಗಿರುತ್ತೆ. ಅದಕ್ಕೆ ಯಾವತ್ತೇ ಆಗಲಿ ನೋಡಬೇಕಾದ್ರೆ ಹ್ಯೂಮನ್ ಬಿಹೇವಿಯರ್ ನೋಡಿ. ಫಾರ್ ಎಕ್ಸಾಂಪಲ್ ಮನುಷ್ಯ ಯಾವತ್ತೂ ಸಿಗರೇಟ್ ಸೇದೋದು ಬಿಡಲ್ಲ. ಸೊ ITC ಕಂಪನಿಲಿ ಇನ್ವೆಸ್ಟ್ ಮಾಡ್ಬೋದು. ಬಜಾಜ್ ಫೈನಾನ್ಸ್ ಜನ ಯಾವತ್ತೂ ಸಾಲನ್ನು ತಗೊಳ್ಳೋದೂ ಬಿಡಲ್ಲ. ನಮ್ಮ ಜನ ಬೇಕಂದರೆ ಸಾವನ್ನು ಮಿಸ್ ಮಾಡಿಬಿಡ್ತಾರೆ, ಸಾವಿಂದ ಎಸ್ಕೇಪ್ ಆಗಿಬಿಡ್ಬೋದು, ಆದರೆ ಸಾಲದಿಂದ ಎಸ್ಕೇಪ್ ಆಗಲ್ಲ. ಸೊ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇಂಥ ಕಂಪನಿಗಳನ್ನು ನೀವೇನಾದರೂ ನೋಡಿ ಐಡೆಂಟಿಫೈ ಮಾಡಿ ಶಾರ್ಪಾಗಿ ಇನ್ವೆಸ್ಟ್ ಮಾಡಿದ್ರೆ ನೀವು ಕೂಡ ಕೋಟ್ಯಾಧಿಪತಿಗಳಾಗಬಹುದು. ಫಾರ್ ಎಕ್ಸಾಂಪಲ್ ಇವಾಗ ಟ್ಯಾಲಿ ನಾವೆಲ್ಲ ಯೂಸ್ ಮಾಡ್ತೀವಿ. ಅದೇನಾದರೂ ಪ್ರೈವೇಟ್ ಹೋದರೆ ಸಾವಿರಾರು ಜನ ಇನ್ವೆಸ್ಟ್ ಮಾಡಿಬಿಡ್ತಾರೆ ಪ್ರತಿ ಸೆಕೆಂಡ್ಗೆ. ಫಾರ್ ಎಕ್ಸಾಂಪಲ್ಲು LIC ಶೇರ್ಸನ್ನು ಬಿಡ್ತು, ಪಬ್ಲಿಕ್ ಆಯಿತು, ಎಷ್ಟು ಕೋಟಿ ಜನ ಅದನ್ನು ಪರ್ಚೇಸ್ ಮಾಡಿದ್ರೆ ಹೇಳಿ, ಅದು ಪ್ರೈಸ್ ಜಾಸ್ತಿ ಆಗೇ ಆಗುತ್ತೆ. ಎಷ್ಟು ಜನ LIC ಪಾಲಿಸಿ ತಗೊಂಡಿದ್ದೀರಾ? ಮನೆಗಿಲ್ಲ ಅಂದರೂ 3-4 LIC ಪಾಲಿಸಿ ಇದ್ದೇ ಇರುತ್ತೆ. ಮನೇಲಿಲ್ಲ ಅಂದರೂ 3 ಬ್ಯಾಂಕ್ ಅಕೌಂಟ್ ಇದ್ದೇ ಇರುತ್ತೆ SBIಯಲ್ಲಿ. ಅಟ್ಲೀಸ್ಟ್ ಇರುತ್ತೆ. ಅದನ್ನು ಬಿಟ್ಟು ಹೈಪಲ್ಲಿ ಐತೆ, ಸೀನಲ್ಲಿ ಐತೆ, ಟ್ರೆಂಡಿಂಗಲ್ಲಿದೆ ಅಂತ ನೀವೇನಾದರೂ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ಅವರೆಲ್ಲ ಕಾಸನ್ನು ನುಂಗಿ ನಿಮ್ಮ ಕೈಗೆ ಚಿಪ್ ಕೊಟ್ಟು ಹೋಯ್ತಾರೆ. ಅದಾದಮೇಲೆ ನಿಮ್ಮ ಕಾಸು ಗೋವಿಂದ ಗೋವಿಂದ ಅನ್ನಿಸ್ಕೊಂಡು ಹೋಗುತ್ತೆ. ಈ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಶುಭ ದಿನ. ಇದೇ ಥರ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಸ್ಪೀಡ್ ಪ್ಲಸ್ ಕರ್ನಾಟಕ.